ದೊಡ್ಡ ಕಲಾವಿದರಿಗೆ ಮರ್ಯಾದೆ ಕೊಟ್ಟು ಮಾಡೋದು ಆಕ್ಚುಲಿ ಅದು ನಮ್ಮ ಸಂಸ್ಕೃತಿ. ಸೊ ಇದನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ದ ಹೋಲ್ ಟೀಮ್ ಹುಸ್ ಆರ್ಗನೈಸ್ ದಿಸ್. ಅಫ್ಕೋರ್ಸ್ ನಮ್ಮ ತಂಡದ ಅವರು ಒಂದು ಪಾರ್ಟು, ಈ ಸಕ್ಸಸ್ಸಿಗೆ ಅವರು ಕಾರಣ, ಅವರ ಆಶೀರ್ವಾದ ಕಾರಣ. ಚಿತ್ರರಂಗ ಒಂದು ಖುಷಿ ಆಗುತ್ತೆ, ಒಂದು 2 ವರ್ಷದಿಂದ ಐ ಥಿಂಕ್ ಗಿವನ್ ಕಾಂತಾರ, ಆಮೇಲೆ KGF ಇದಾದ ನಂತರ ಐ ಥಿಂಕ್ ಸ್ವಲ್ಪ ಗ್ಯಾಪ್ ಇತ್ತು. ಹೋದ ವರ್ಷ ಎಂಡಿಗೆ ಒಂದು ಮ್ಯಾಕ್ಸ್ ಒಳ್ಳೆ ಚಿತ್ರ ಬಂತು. ಈ ವರ್ಷ ಸ್ಟಾರ್ಟಿಂಗ್ ಒಂದು ಇಟ್ಸ್ ಎ ಗುಡ್ ಸ್ಟಾರ್ಟ್ ಫಾರ್ ದ ಕನ್ನಡ ಇಂಡಸ್ಟ್ರಿ ಅಂತ. ಒಂದು ಟೈಮಲ್ಲಿ 100 ಚಿತ್ರ ಬರ್ತಾ ಇತ್ತು, ಅದರಲ್ಲಿ 10 ಸೂಪರ್ ಹಿಟ್ಸು, ಒಂದು 40 ಆವ್ರೇಜ್, ಅಂದರೆ ಹಾಕಿದ ದುಡ್ಡು ವಾಪಸ್ ಬಂದು ಸ್ವಲ್ಪ ಉಳಿತಾ ಇತ್ತು. ಸೊ ಒಂದು 20-30 ಪಿಕ್ಚರಲ್ಲಿ ಕಳ್ಕೊತಾ ಇದ್ರು. ಬಟ್ ಈಗ ಪರ್ಸೆಂಟೇಜ್ ತಗೊಂಡ್ರೆ 250 ಪಿಕ್ಚರ್ ಬರ್ತಾ ಇದೆ, ಬಟ್ ಕಷ್ಟದಲ್ಲಿ ಒಂದು 2 ಪಿಕ್ಚರ್ ಸೂಪರ್ ಹಿಟ್ ಆಗೋದು. ಸೊ ಇದು ಐ ಥಿಂಕ್ ಇಟ್ಸ್ ನಾಟ್ ಗುಡ್ ಫಾರ್ ದ ಇಂಡಸ್ಟ್ರಿ. ಇವ್ರು ಹೇಳ್ದಂಗೆ OTT ಅಥವಾ ಇದು ಬರೀ ಅದನ್ನು ನಂಬ್ಕೊಂಡ್ರೆ ಬಿಸ್ನೆಸ್ ಗ್ಯಾರಂಟಿ ಇಲ್ಲ. ಜನ ಬಂದು ನೋಡಿದ್ರೆ ಚಿತ್ರ, ಅದಕ್ಕೆ ಕಾರಣ ಇವ್ರು ವಿಷಯ ಹೇಳ್ದಂಗೆ ಇಟ್ ಈಸ್ ದ ಮೀಡಿಯಾ. ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಚಿತ್ರಕ್ಕಿಂತ ಪಬ್ಲಿಸಿಟಿಗೆ ಜಾಸ್ತಿ ಒತ್ತು ಕೊಡ್ತಾರೆ. ಸೊ ಜನ ಬಂದು ಆಮೇಲೆ ಇಲ್ಲ ಚಿತ್ರ ನೋಡೋದಿಲ್ಲ ಅಂತ ಮಟ್ಟದಲ್ಲಿ ನಿಂತಿದ್ದಾರೆ ಕನ್ನಡ ಚಿತ್ರ. ಸೊ ಇದು ಚೇಂಜ್ ಆಗ್ಬೇಕು. ಯಾಕಂದ್ರೆ ಮಲಯಾಳಿ ಇಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಇತ್ತೀಚೆಗೆ. ನಾವು ಇನ್ನ ಮಾಡ್ಬೇಕು, ಆಕ್ಚುಲಿ ಒಳ್ಳೆ ಚಿತ್ರ ಕೊಡಬೇಕು. ಇನ್ನೊಂದು ಕಾರಣ, ಕಲಾವಿದರು ಅಥವಾ ತಂತ್ರಜ್ಞ ಎವ್ರಿಬಡಿ ಇಸ್ ಮೋರ್ ಕಮರ್ಷಿಯಲ್. ಅಂದ್ರೆ ಪ್ರೊಡ್ಯೂಸರ್ ಸಪೋರ್ಟ್ ಸ್ವಲ್ಪ ಕಮ್ಮಿ. ಇಲ್ಲ ನಮ್ದು ಮಾತ್ರ ನೋಡ್ಕೊಂಡ್ರೆ ಚಿತ್ರ ಆಗಲ್ಲ. ಯಾವತ್ತು ಪ್ರೊಡ್ಯೂಸರ್ ಜೊತೆ ಇದ್ರೆ, ಪ್ರೊಡ್ಯೂಸರ್ ಇಸ್ ದ ಕ್ಯಾಪ್ಟನ್, ಪ್ರೊಡ್ಯೂಸರ್ ಡೈರೆಕ್ಟರ್ ಇದ್ರೆ ಕ್ಯಾಪ್ಟನ್ಸ್, ಅವ್ರ ಜೊತೆ ಇದ್ರೆ ಡೆಫಿನೆಟ್ ಆಗಿ ಒಳ್ಳೆ ಚಿತ್ರ ಆಗುತ್ತೆ. ಈ ಚಿತ್ರದಲ್ಲಿ ನಿಜ ಹೇಳ್ಬೇಕು, ಶರಣ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ಬೇಕು. ಯಾಕಂದ್ರೆ ಹಿ ವಾಸ್ ದೇರ್ ಥ್ರೂ ಔಟ್ ದ ಪ್ರೊಡ್ಯೂಸರ್. ನಿಮ್ಗೆ ಗೊತ್ತು ಫ್ರಮ್ ದ ಬಿಗಿನಿಂಗ್ ತರುಣ್ ಪಟ್ಟ ಕಷ್ಟ ಗೊತ್ತು. ಅಂದ್ರೆ ಎವ್ರಿ ಟೈಮ್ ಎಳೆದಷ್ಟು ಬಡ್ಡಿಗೇಡು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಬೇಸಿಕಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ಈ ಅಡೆತಡೆಗಳನ್ನ ಪಾಸಿಟಿವ್ನೆಸ್ ಅಲ್ಲಿ ತಗೊಂಡೋಗೋದಿಲ್ಲ ಸಣ್ಣ ಕೆಲಸ ಅಲ್ಲ. ತರುಣ್ ಹ್ಯಾಸ್ ಡನ್ ಇಟ್. ಮುಂಚಿನ ದಿವಸ ನಾನು ಆಕ್ಚುಲಿ ದ ಪ್ರೀವಿಯಸ್ ಡೇ ವಿ ಹ್ಯಾಡ್ ಪ್ರೆಸ್ ಮೀಟ್ ಹಿಯರ್ ಇದೇ ಜಾಗದಲ್ಲಿ. ನಾನು ಹೇಳಿದ ಇಲ್ಲ ಲಕ್ ನಮ್ಮ ಸೈಡ್ ಇದೆ, ವರ್ಕ್ ಆಗುತ್ತೆ ಅಂದೆ. ಹೋಗ್ತಾ ನೋಡಿ ನಮ್ದು ಥಿಯೇಟ್ರ್ ಇಲ್ಲ ಅಂತ ಹೇಳೋ ಟೈಮಲ್ಲಿ ಥಿಯೇಟ್ರಿಗೆ ಕರೆದು ಕೊಡ್ತಾ ಇದ್ದಾರೆ. ಆಮೇಲೆ ಈ ವಾರ ಬೇರೆ ಪಿಕ್ಚರ್ ಯಾವ್ದು ಬೇರೆ ಭಾಷೆ ಚಿತ್ರ ಬಂದಿದ್ದು ಅಷ್ಟು ಯಾವುದು ಸದ್ದು ಮಾಡಿಲ್ಲ. ಸೊ ಅದು ಒಂಥರ ನಾನು ಹೇಳಿದ ಲಕ್ ಅಂತ ಹೇಳ್ತೀವಲ್ಲ, ಸ್ಟಾರ್ಟಿಂಗ್ ಏನೇನು ಪ್ರಾಬ್ಲಮ್ ಆಯಿತು, ಇದು ಲಕ್ ನಮಗೆ ಫೇವರ್ ಆಯಿತು. ಆಮೇಲೆ ತುಂಬ ನಾನು ಆಕ್ಟ್ ಮಾಡಿದ ಕೆಲವು ವರ್ಷ ಆಯ್ತು. ನಾನು ಆಕ್ಚುಲಿ ಇಟ್ಸ್ ಮೋರ್ ದೆನ್ 10-15 ಇಯರ್ಸ್ ಸಮಥಿಂಗ್. ಆಫರ್ಸ್ ಬರ್ತಾ ಇತ್ತು, ಬಟ್ ನಥಿಂಗ್ ಇಸ್ ಇಂಟ್ರೆಸ್ಟಿಂಗ್. ಆಕ್ಚುಲಿ ನನಗೆ ನಮ್ಮ ನವನೀತ್ ಅವರು ನನಗೆ ಮುಂಚಿಂದ ಗೊತ್ತು, ಫ್ರಮ್ ಹಿಸ್ ಇನಿಷಿಯಲ್ ಡೇಸ್ ಆಫ್ ಫಿಲ್ಮ್ ಲ್ಯಾಂಡ್. ಅವರು ಅಸಿಸ್ಟೆಂಟ್ ಆಗಿ ಅಸಿಸ್ಟೆಂಟ್ ಆಗಿದ್ರಿಂದ ಗೊತ್ತು. ಸೊ ಇವ್ರು ಕರೆಯೋ ಚಿತ್ರ ಕೇಳಿದಾಗಲೇ ಫಸ್ಟ್ ಒಂದು ಕತೆ ಹೇಳಿದ್ರು. ಐ ವಾಸ್ ವೆರಿ ಕಾನ್ಫಿಡೆಂಟ್ ಇಲ್ಲ ಚೆನ್ನಾಗಿರೋ ಚಿತ್ರ ಅಂತ. ಈ ಸಮಯ ಕತೆ ಹೇಳಿದಾಗಲ ಇಟ್ ವಾಸ್ ಕತೆ ವಾಸ್ ಎಕ್ಸ್ಟ್ರೀಮ್ಲಿ ವೆಲ್. ನನ್ನ ಲೆಕ್ಕದಲ್ಲಿ ಅದು ಓಡೋ ಚಿತ್ರ ಒಂದು ಫೀಲ್, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಹಿ ವಾಸ್ ದೇ ಅಂಡ್ ನನಗೊಂದು ಒಳ್ಳೆ ಅವಕಾಶ ಕೊಟ್ಟರು. ಸೊ ಥ್ಯಾಂಕ್ ಯು. ಎಲ್ಲರಿಗಿಂತ ಜಾಸ್ತಿ ಆಯ್ತು. ಹಿಂಗೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಬಂದಿದೆ, ಸೌಂಡ್ ಎಫೆಕ್ಟ್ಸ್ ಆನ್ ದಿ ಹೋಲ್ ಟೆಕ್ನಿಕಲ್ ಟೀಮ್. ಯಾವತ್ತು ಕೆಲವೊಮ್ಮೆ ಈ ಸ್ಪೆಷಲ್ ಎಫೆಕ್ಟ್ಸ್ ನೋಡೋ ಕೆಲವು ಪಿಕ್ಚರ್ ನಮ್ಗೆ ಅನ್ಸಿದೆ ಕಾಮಿಡಿ ಅನ್ಸ್ತಾ ಇತ್ತು. ಬಟ್ ಇದರಲ್ಲಿ ಸ್ಪೆಷಲ್ ಎಫೆಕ್ಟ್ಸ್ ಹಸ್ ಕಮ್ ಔಟ್ ರಿಯಲಿ ಗುಡ್. ಆನ್ ದಿ ಹೋಲ್ ಪಿಕ್ಚರ್ ಹೊರಡೆ ಬರುವಾಗ ಯು ಕಮ್ ವಿತ್ ಎ ಪಾಸಿಟಿವ್ ಫೀಲ್. ಅದು ಒಂದು ಚಿತ್ರಕ್ಕೆ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಎಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಟೈಮಲ್ಲಿ ಯಾವುದೋ ಒಂದು ಜರ್ಕ್ ಬರ್ತಾ ಇರುತ್ತೆ. ಸೊ ಇಡೀ ತಂಡಕ್ಕೆ ಇನ್ನೊಂದು ಮತ್ತೊಮ್ಮೆ ಕನ್ನಡ ಪ್ರೇಕ್ಷಕರ ಪರವಾಗಿ ಕಂಗ್ರಾಚುಲೇಷನ್ಸ್ ಫಾರ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್. And Meghna and Prabhu, our pair, and of course Aditi was looking awesome in the film. The whole team ನಾನು ಹೇಳ್ಬೇಕಂದ್ರೆ. ಆಮೇಲೆ ಫಸ್ಟ್ ಟೈಮ್ ಶರಣ್ ಅವರು ಅವರ ಜಾನರ್ ಬಿಟ್ಟು ಮಾಡ್ತಾ ಇರೋದು. ನಾನು ಹೇಳ್ತಾ ಇದ್ದೀನಿ ಆಕ್ಚುಲಿ ಮೈ ವೈಫ್ ಹೇಳಿದ್ರು ಶರಣ್ ಇಸ್ ಒನ್ ಬ್ರಿಲಿಯಂಟ್ ಅಂತ. ಯಾಕಂದ್ರೆ ಕ್ಯಾರೆಕ್ಟರ್ಗಿಂತ ಜಾಸ್ತಿ ಟುಕ್ ದ ಫಿಲ್ಮ್ ಸಿಂಗಲ್ ಹ್ಯಾಂಡೆಡ್ ಆಗಿ ಚಿತ್ರ ತಗೊಂಡಿರೋದು. ಇಟ್ಸ್ ಅನ್ ಆರ್ಟ್. ಸೊ ಹೀಸ್ ಡನ್ ಇಟ್ ವೆರಿ ವೆಲ್. ದಿ ಟೋಟಲ್ ಟೀಮ್ ನಾನು ಹೇಳ್ಬೇಕಂದ್ರೆ ತರುಣ್ really happy for you. ಯಾಕೆಂದ್ರೆ I know the hardship is gone. Really happy for you. Thank you. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.